ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಕೃಷಿ ಮೇಳದ GKVKಯಲ್ಲಿ 3ನೇ ದಿನದಲ್ಲಿ ಇದ್ದೀವಿ. ಇವತ್ತು ಇಲ್ಲಿ ಒಂದು ಸ್ಟಾಲ್ ಇದೆ, ಕೀಟ ವಿಸ್ಮಯ ಅಂತಕ್ಕಂಥ ಒಂದು ಸ್ಟಾಲಲ್ಲಿ ನಾವು ಇವತ್ತಿದ್ದೀವಿ. ಇಲ್ಲಿ ಏನೇನು ವಿಶೇಷತೆ ಇದೆ ಅಂತ ಇಲ್ಲಿ ತಿಳಿಸ್ಕೊಡ್ತಾರೆ, ಬನ್ನಿ ಕೇಳೋಣ. ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ನಡೆಯುತ್ತಿರುವ ಕೃಷಿ ಮೇಳ ರೈತರಿಗೆ ಜ್ಞಾನದ ಹಬ್ಬ. ಪ್ರತಿ ವರ್ಷದಂತೆ ಈ ವರ್ಷವೂ ನೂರಾರು ಹೊಸ ಆವಿಷ್ಕಾರಗಳು, ತಂತ್ರಜ್ಞಾನಗಳು ರೈತರನ್ನು ಸ್ವಾಗತಿಸುತ್ತಿವೆ. ಆದರೆ ಈ ಬಾರಿಯ ಮೇಳದಲ್ಲಿ ಎಲ್ಲರನ್ನೂ ಚಕಿತಗೊಳಿಸಿದ್ದು, ಹುಬ್ಬೇರಿಸುವಂತೆ ಮಾಡಿದ್ದು ಒಂದು ವಿಚಿತ್ರ ಸ್ಟಾಲ್. ಬೆಳೆ ಹಾಳು ಮಾಡುವ ಶತ್ರುಗಳೆಂದೇ ನಾವು ಭಾವಿಸಿದ್ದ ಕೀಟಗಳು ಇಲ್ಲಿ ಸ್ಟಾರ್ ಅತಿಥಿಗಳು. ಹೌದು, ನೀವು ಕೇಳಿದ್ದು ನಿಜ. ಕೀಟಗಳಿಂದ ಮಾಡಿದ ಬಗೆ ಬಗೆಯ ಖಾದ್ಯಗಳು ಎಲ್ಲರ ಗಮನ ಸೆಳೆಯುತ್ತಿದೆ. ಕೀಟ ಅಂದ್ರೆ ಸಾಕು, ಮಹಿಳೆಯರು, ಮಕ್ಕಳು ಮಾರುದ್ದ ನಿಲ್ಲುತ್ತಾರೆ. ರೈತರಿಗಂತೂ ತಮ್ಮ ಬೆಳೆಯ ವೈರಿಗಳು. ಆದರೆ ಇಲ್ಲಿ ನೋಡಿದ್ರೆ ತಟ್ಟೆಯಲ್ಲಿ ಬಾಯಲ್ಲಿ ನೀರೂರಿಸುವಂತೆ ಸಿದ್ಧವಾಗಿವೆ ಬಗೆ ಬಗೆಯ ಕೀಟಗಳ ಡಿಶ್ಗಳು. ಮೀಲ್ವಾರ್ಮ್ ಪಿಜ್ಜಾದಿಂದ ಹಿಡಿದು ಕಣಜ ಹುಳುವಿನ ಮಸಾಲದವರೆಗೆ, ಜಿರಳೆ ಪಕೋಡ, ಚಿಗಣಿ ಚಟ್ನಿ, ರೇಷ್ಮೆ ಹುಳು ಕೋಶದ ಚಾಕ್ಲೇಟ್, ಮಿಡತೆ ಕಬಾಬ್, ಅಬ್ಬಬ್ಬ, ಬೇರು ಹುಳು ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಬೇರು ಹುಳುವಿನ ಬಾರ್ಬಿಕ್ಯೂ, ರಾಣಿ ಗೆದ್ದಲಿನ ಬರ್ಗರ್, ರೇಷ್ಮೆ ಹುಳು ಕೋಶದ ಮಂಚೂರಿ, ಇಲ್ಲಿಲ್ಲದ ಖಾದ್ಯಗಳೇ ಇಲ್ಲ. ಮಕ್ಕಳು, ಮಹಿಳೆಯರು ಸೇರಿದಂತೆ ಪ್ರತಿಯೊಬ್ಬರೂ ಈ ವಿಚಿತ್ರ ಮೆನುವನ್ನು ಬೆರಗುಗಣ್ಣಿನಿಂದ ನೋಡುತ್ತಿದ್ರು. ಇದೇನು ತಮಾಷೆಯಲ್ಲ, ಇದರ ಹಿಂದೆ ಒಂದು ದೊಡ್ಡ ವಿಜ್ಞಾನವೇ ಅಡಗಿದೆ. ಈ ಕೀಟಗಳ ಆಹಾರ ಸೇವನೆಯಿಂದ ನಮ್ಮ ದೇಹಕ್ಕೆ ಸಿಗುವ ಪೌಷ್ಟಿಕಾಂಶಗಳು ಅಷ್ಟಿಷ್ಟಲ್ಲ. ಈ ಬಗ್ಗೆ GKVK ಕೀಟಶಾಸ್ತ್ರ ವಿಭಾಗದ ವಿದ್ಯಾರ್ಥಿನಿ ಹರ್ಷಿನಿ ಹೇಳುವುದನ್ನು ಕೇಳಿ. ಇಲ್ಲಿ ನಾವು 15ರಿಂದ 16 ಡಿಶಸ್ ಮಾಡಿದ್ದೀವಿ. ಸೊ ಬೇರೆ ಬೇರೆ ಥರದ ಹುಳಗಳನ್ನ ನಾವು ಯೂಸ್ ಮಾಡ್ಕೊಂಡು ಮಾಡಿರೋಂಥ ಡಿಶಸ್ ಇದೆಲ್ಲ ತಿನ್ನೋವಂಥ ಹುಳಗಳನ್ನೇ ಎಡಿಬಲ್ ಇನ್ಸೆಕ್ಟ್ಸ್ ಅಂತ ನಾವು ಅಂತೀವಿ. ಈಗ ನಾವು ಮಲೆನಾಡು ಕಡೆ ಅಂತ ಬಂದರೆ ಅದರಲ್ಲಿ ಚಿಗ್ಲಿ ಚಟ್ನಿ ಅಂತ ಮಾಡ್ತಾರೆ. ಅದು ಕಣ್ಣಿಗೆ ತುಂಬ ಸಹಾಯ ಮಾಡುತ್ತೆ. ಮತ್ತು ಇದು ಕೋಲಾರ ಮತ್ತು ಚಿಂತಾಮಣಿ ಸೈಡೆಲ್ಲ ಇದು ರಾಣಿ ಈಚಲು, ತಾಯಿ ಈಚಲು ಅಂತ ಕರೀತಾರೆ. ಅದನ್ನು ಸಹ ಜನಗಳು ಈಗಾಗಲೇ ತಿಂತಾ ಇದ್ದಾರೆ. ಸಪ್ರೇಟ್ ಎಕ್ಸಿಬಿಷನ್ ಮಾಡ್ತಾ ಇದ್ವಿ. ಅದರಲ್ಲಿ ನಮ್ಮದ್ರಲ್ಲಿ ಫುಡ್ ಇನ್ಸೆಕ್ಟ್ ಆಸ್ ಎ ಫುಡ್ ಅಂತ ಒಂದು ಕಾನ್ಸೆಪ್ಟಲ್ಲಿ ನಾವು ಇದು ಮಾಡಿದ್ವಿ. ಇದರಲ್ಲಿ 15ರಿಂದ 16 ನಾವೇ ಸ್ಟೂಡೆಂಟ್ಸ್ಗಳೇ ಪ್ರಿಪೇರ್ ಮಾಡಿದ್ವಿ ಫುಡ್ಸ್ನ. ಅದರಲ್ಲಿ ಸಿಲ್ಕೋಮ್ ಬಾರ್ಬಿಕ್ಯೂ, ಕೇಕಲ್ಲಿ ಮಾಡಿದ್ವಿ. ಮತ್ತು ಸಿಲ್ಕೋಮ್ ವೇಸ್ಟ್ ಪ್ಯೂಪಾ ಬರುತ್ತಲ್ಲ, ಅದರಲ್ಲಿ ಡಿಫ್ರೆಂಟ್ ಐಟಮ್ ಮಾಡಿದ್ವಿ. ಜಿರಳೆ ಪಕೋಡ ಮಾಡಿದ್ವಿ. ಅದರ ಡಿಫ್ರೆಂಟ್ ಐಟಮ್ಸ್ ಮಾಡಿದ್ವಿ ಸರ್. ಹೈಲಿ ನ್ಯೂಟ್ರಿಷನ್ಸ್ ಫುಡ್ ಅಂತ ನಾವು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಲ್ರೆಡಿ ಯೂಸ್ ಮಾಡ್ತಿದ್ದಾರೆ. ರೆಡ್ ಆ್ಯಂಡ್ ಚಟ್ನಿ ಯೂಸ್ ಮಾಡ್ತಿದ್ದಾರೆ, ಮತ್ತು ಟರ್ಮೈಟ್ಸ್ ಎಲ್ಲ ಯೂಸ್ ಮಾಡ್ತಿದ್ದಾರೆ. ಅದೇ ಥರ ವಿವಿಧವಾದ ನಮ್ಮ ದೇಶದಲ್ಲಿ ಯಾವ್ಯಾವುದೆಲ್ಲ ಯೂಸ್ ಮಾಡ್ಬೋದು, ಬೇರೆ ದೇಶದಲ್ಲಿ ಎಲ್ಲೆಲ್ಲ ಇನ್ಸೆಕ್ಟ್ಸ್ ಅದೇ ನಾಟ್ ಓನ್ಲಿ ಇದನ್ನ ಬಟ್ ಪೆಸ್ಟಾಗಿ ಯೂಸ್ ಮಾಡೋದಿಲ್ಲ, ಇಲ್ಲಿ ಫುಡ್ಡಾಗಿ ಯೂಸ್ ಮಾಡ್ಬೋದು ಅಂತ ಒಂದು ತೋರಿಸಿದ್ವಿ ಸರ್ ನಾವು. ಅದು ಫೋಲಿಕ್ ಆ್ಯಸಿಡ್. ಈಗ ಗರ್ಭಿಣಿ ಹೆಂಗಸರಿಗೆ ಇತ್ತೀಚೆಗೆ ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟ್ಸ್ ಕೊಡ್ತಾರೋ ಹಾಗೆ ಆಗಿನ ಕಾಲದಿಂದನೂ ಅವರು ಅದನ್ನು ರಾಣಿ ಈಚಲನ್ನು ಕೊಡ್ತಾ ಬಂದಿದ್ದಾರೆ. ಸೊ ಅದು ಫೋಲಿಕ್ ಆ್ಯಸಿಡಲ್ಲಿ ಜಾಸ್ತಿ ಇದೆ. ಮತ್ತು ಇದು ಮೀಲ್ ವಾಮ್ ಅಂತ ಸಹ ನಾವು ಯೂಸ್ ಮಾಡಿದ್ದೀವಿ. ಆ ಮೀಲ್ ವಾಮ್ಸಲ್ಲಿ 100 ಗ್ರಾಮ್ ಪ್ರೋಟೀನ್ಸ್ಗೆ ಅರೌಂಡ್ 65 to 70% ಪ್ರೋಟೀನ್ ಇರುತ್ತೆ. ಈಗ ಜಿಮ್ ಮಾಡೋರೆಲ್ಲ ಪ್ರೋಟೀನ್ ಸಪ್ಲಿಮೆಂಟ್ಸ್ನ ಯೂಸ್ ಮಾಡ್ತಾರೆ. ಈಗಾಗಲೇ ಅದರಲ್ಲಿ ಇಂಡೈರೆಕ್ಟಾಗಿ ನಾವು ಆಗಲೇ ತಿಂತಾ ಇದ್ದೀವಿ. ಸೊ ಈಗ ಬರೋ ಮುಂದಿನ ದಿನಗಳಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಈಗ ರೈತ ಬೆಳೀತಿರೋದು ಕಮ್ಮಿ ಆಗ್ಬೋದು. ಸೊ ಅದು ಸಾಲದೆ ಬರ್ಬೋದು. ಸೊ ಹಾಗಾಗಿ ನಾವು ಇನ್ಸೆಕ್ಟ್ಸ್ನ ಸಹ ಆಹಾರವಾಗಿ ಬಳಸ್ಬೋದು. ಇದರಿಂದ ಯಾವುದೇ ನೆಗೆಟಿವ್ ಎಫೆಕ್ಟ್ಸ್ ಇಲ್ಲ, ಹೆಲ್ತ್ ಬೆನಿಫಿಟ್ಸೇ ಜಾಸ್ತಿ ಇದೆ ಅನ್ನೋ ಥರ ಹೇಳ್ತಾ ಇದ್ದೀವಿ. ಈ ಕೀಟಗಳಲ್ಲಿ ಪ್ರೋಟೀನ್, ಕೊಬ್ಬು, ಖನಿಜಗಳು, ಜೀವಸತ್ವಗಳು ಮತ್ತು ನಾರಿನಾಂಶ ಅತ್ಯಧಿಕ ಪ್ರಮಾಣದಲ್ಲಿದೆ. ವಿಶೇಷವಾಗಿ ಗರ್ಭಿಣಿಯರು ಹಾಗೂ ಮಕ್ಕಳಿಗೆ ಇದು ಬಹಳ ಒಳ್ಳೆಯದು. ಮುಂದಿನ ದಿನಗಳಲ್ಲಿ ಜಗತ್ತು ಎದುರಿಸಲಿರುವ ಆಹಾರ ಅಭದ್ರತೆಗೆ ಈ ಕೀಟ ಖಾದ್ಯಗಳು ಒಂದು ವಿಶೇಷ ಪರಿಹಾರವಾಗಬಲ್ಲದು. ಈ ವಿಶಿಷ್ಟ ಪ್ರಯತ್ನಕ್ಕೆ ರೈತರಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಹೊಲ ಗದ್ದೆಗಳಲ್ಲಿ ಕೀಟಗಳನ್ನು ಶತ್ರುಗಳಂತೆ ಕಾಣುತ್ತಿದ್ದ ಅನ್ನದಾತ ಇಲ್ಲಿ ಅವುಗಳ ಮಹತ್ವವನ್ನು ಅರಿತುಕೊಂಡ. ನಾವು ನಮ್ಮ ಹೊಲಗಳಲ್ಲಿ ಅಲ್ಲಲ್ಲಿ ಕೆಲವು ಕೀಟಗಳನ್ನು ನೋಡುತ್ತಿದ್ದೆವು, ಆದರೆ ಇಷ್ಟೊಂದು ಬಗೆಯ ಕೀಟಗಳಿವೆ ಎಂದು ತಿಳಿದಿರಲಿಲ್ಲ. ಇನ್ನು ಮುಂದೆ ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡಿ ಈ ಜೀವಿಗಳನ್ನು ಉಳಿಸುವ ಕೆಲಸ ಮಾಡುತ್ತೇವೆ ಎಂದು ರೈತರೊಬ್ಬರು ಹೇಳಿದ ಮಾತುಗಳು ಇಲ್ಲಿನ ಪ್ರಯತ್ನದ ಯಶಸ್ಸಿಗೆ ಸಾಕ್ಷಿಯಾಯಿತು. ನಾವೆಲ್ಲನೂ ಇನ್ಸೆಕ್ಟ್ಸ್ ಇದ್ದರೆ ಪೆಸ್ಟಿಸೈಡ್ಸ್ ಯೂಸ್ ಮಾಡಿ ಅದನ್ನು ಸಾಯಿಸೋಕ್ಕೆಲ್ಲ ನೋಡ್ತೀವಿ. ಬಟ್ ಬೇಡ, ಎಲ್ಲ ಆರ್ಗ್ಯಾನಿಕಲ್ಲಿ ಹೋಗೋಣ, ಆರ್ಗ್ಯಾನಿಕ್ ತಿನ್ನೋಣ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಮುಂಚೆನೂ ಹೊಡಿತಾಯಿದ್ದೀವಿ, ಈಗಲೂ ಹೊಡಿತಾ ಇದ್ದೀವಿ. ನಮಗೇನೋ ಒಂಥರ ದುಃಖ ಇದೆ. ನಾವು ಅವುಗಳನ್ನ ಕೊಲ್ಲೋದು ಅಲ್ಲದೆ ನಾವು ಜನಗಳನ್ನೂ ವಿಷಯಕ್ಕೆ ಸಾಯಿಸ್ತಾ ಇದ್ದೀವೇನೋ ಅನ್ನೋ ಒಂದು ಮನೋಭಾವ ನಮಗೂ ಇದೆ. ಆದರೆ ವಿಧಿ ಇಲ್ಲ, ವಿಧಿ ಇಲ್ದಿರ ಮಾಡ್ತಾ ಇದ್ದೀವಿ. ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಾವು ಸಾವಯವ ಕೃಷಿ ಯಾಕೆ ಮಾಡಬಾರ್ದು ಅಂತ
ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಆದರೆ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ಈಗ ನಾವು ಅದಕ್ಕೆ ಅಡಿಕ್ಟ್ ಆಗೋಗಿದ್ದೀವಿ. ಇದಕ್ಕೆ ಬರಬೇಕು ಅಂದರೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ ನಮಗೆ. ಹೇಳ್ಪಟ್ಟಿರೋದು ನಾರ್ತ್ ಇಂಡಿಯನ್ಸಲ್ಲಿ ಇದೆ ಅಂತ, ಬಟ್ ನಮಗೆ ಗೊತ್ತಿಲ್ಲ. ಈಗ ಸೌತಲ್ಲೂ ನಮ್ಮ ಅರ್ಬನಲ್ಲೂ ಇದೇ ಥರ ಮಾಡ್ತಾರೆ ಅಂತ ನೋಡ್ತಾ ಇದ್ರೆ ಇದು ಸೀ ಫುಡ್ಗಿಂತ ಒಳ್ಳೇದೇನೋ, ನಾವು ಯೂಸ್ ಮಾಡೋಣ, ಮತ್ತು ನಾವು ತಿನ್ನಬೇಕು, ಟ್ರೈ ಮಾಡೋಣ ಅಂತ ಅನಿಸ್ತಾ ಇದೆ. ಬಸವನಹುಳ ಅನ್ನೋದು ಎಲ್ಲ ಕಟ್ ಮಾಡಿಬಿಡ್ತಾ ಇದೆ. ಈಗೇನೋ ಕೆಮಿಕಲ್ ಕಂಡಿಡಿದವ್ರೆ ಚಕ್ಲಿ ಮುರ್ಕು ಅಂತ. ಏನು ಹೊಸ್ದಾಗಿ ಏನೇನು ನೋಡಿದ್ರಿ ಇಲ್ಲಿ? ಸುಮಾರೆಲ್ಲ ನೋಡಿದ ಕೆಮಿಕಲ್ಗಳ ಹೊಸ್ದಾಗಿ. ಹಾಗಾದ್ರೆ ಕೀಟಗಳು ಕೇವಲ ಪಿಡುಗುಗಳಲ್ಲ, ಬದಲಾಗಿ ಪೌಷ್ಟಿಕಾಂಶಗಳ ಆಗರ. ನಾಳಿನ ಜಗತ್ತಿನ ಹಸಿವನ್ನು ನೀಗಿಸುವ ಸೂಪರ್ ಫುಡ್ ಆಗುವ ಎಲ್ಲಾ ಸಾಧ್ಯತೆಗಳನ್ನು ಹೊಂದಿವೆ. ಕೃಷಿ ಮೇಳದ ಈ ಒಂದು ಸಣ್ಣ ಪ್ರಯತ್ನ ನಮ್ಮ ಆಹಾರ ಪದ್ಧತಿ ಹಾಗೂ ಕೃಷಿ ವಿಧಾನದ ಬಗ್ಗೆ ಹೊಸ ದಿಕ್ಕಿನಲ್ಲಿ ಯೋಚಿಸುವಂತೆ ಮಾಡಿದಂತೂ ಸುಳ್ಳಲ್ಲ. ಕೃಷಿ ಮೇಳದ 3ನೇ ದಿನ ನಾವಿವತ್ತು JKVK ಆವರಣದಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ಬೆಳಗ್ಗೆಯಿಂದ ಸಾವಿರಾರು ರೈತರು, ಮಹಿಳೆಯರು, ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ಸಾವಿರಾರು ಮಂದಿ ಭೇಟಿ ಕೊಡ್ತಾ ಇದ್ದಾರೆ. ಇಲ್ಲಿ ಈ ಸರಿ ವಿಶೇಷವಾಗಿ ಕೀಟಗಳ ವಿಸ್ಮಯ ಆಗಿರ್ಬೋದು, ಜಿರಳೆ ಕಬಾಬ್ ಆಗಿರ್ಬೋದು, ಈ ಥರ ಎಲ್ಲ ವಿವಿಧ ಕೃಷಿ ಪರಿಕರಗಳನ್ನ ನಾವು ಇವತ್ತು ಗಮನಿಸಿದ್ದೀವಿ. ಇದಿಷ್ಟು ಇವತ್ತಿನ ವಿಶೇಷವಾಗಿತ್ತು. ಕ್ಯಾಮ್ರಾಮ್ಯಾನ್ ರಘು ಅವ್ರ ಜೊತೆ ನಿರಂಜನ್ KH, ಫೆಡರಲ್ ಕರ್ನಾಟಕ, ಬೆಂಗಳೂರು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.